ಕೈಗಾರಿಕಾ ಪ್ರದೇಶ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜಿಸಿದ್ದಾರೆ. ಕಾರ್ಮಿಕರಿಗೋಸ್ಕರ ಎಲ್ಲ ಎಂಪ್ಲಾಯ್ಸ್ ಇವತ್ತು ಕ್ರಿಕೆಟ್ ಭಾಗವಹಿಸಿದ್ದಾರೆ. ಆಟಗಾರರು ಎಂಪ್ಲಾಯ್ಸ್ ಆಗಿರ್ಬೇಕು. ಪಾಪ ರಜಾ ಅಂತ ಇರೋದಿಲ್ಲ, ಆದ್ರೂ ಕ್ರಿಕೆಟ್ ಅಲ್ಲಿ ಭಾಗವಹಿಸಬೇಕಂತ ಬಂದಿದ್ದಾರೆ ಇವತ್ತು ಭಾನುವಾರ ಆದ ಕಾರಣ. ಆಗಲಿ ಬೆಳಗ್ಗಿಂದ ಸಂಜೆವರೆಗೆ ಕೆಲಸ, ಮನೆ, ಹೆಂಡತಿ, ಮಕ್ಕಳು, ಸ್ಕೂಲು ಇದೇ ಆಗ್ಬಿಟ್ಟಿತ್ತು. ಹಾಗೆ ಒಳ್ಳೆ ಅವ್ರಿಗೂ ಬೆಳಗ್ಗಿಂದ ಸಂಜೆವರೆಗೂ ಮನಸ್ಸು ಒಳ್ಳೆ ಫ್ರೀ ಆಗ್ತದೆ. ಹಾಗಾಗಿ ಅವರು ಕ್ರಿಕೆಟ್ ಪಂದ್ಯಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಾಲಿಬಾಲ್, ಕಬಡ್ಡಿ, ಕ್ರಿಕೆಟ್ ಪಂದ್ಯಗಳಲ್ಲಿ ಭಾಗವಹಿಸ್ತಾರೆ. ಅವರಿಗೆ ಮನವರಿಕೆ ಮಾಡ್ತಾ ಮಾತು ಮಾತಾಡಲು ಅವಕಾಶ ಕೊಡ್ತಾರೆ. ಎಲ್ಲರಿಗೂ ಒಂದು ಈ ಕ್ರಿಕೆಟ್ ಪಂದ್ಯಗಳನ್ನು ಸತೀಶ್ ಅವರು ಆಯೋಜನೆ ಮಾಡಿದ್ದಾರೆ. ಅವರಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ದಿನ ನಮ್ಮ ಕಾರ್ಮಿಕರಿಗೋಸ್ಕರ ಈ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿ ಆ ಕಾರ್ಮಿಕರ ಒಂದು ಏಕತೆ ಮತ್ತು ಅವರ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ ಮುಂದಿನ ದಿನಗಳಲ್ಲಿ, ಯಾಕಂದರೆ ಹಲವಾರು ವರ್ಷಗಳಿಂದ ಈ ಭಾಗದಲ್ಲಿ ಈ ದೇಶದ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದು ಹಲವಾರು ಸುಮಾರು ಲಕ್ಷಾಂತರ ಜನ ಕಾರ್ಮಿಕರು ವಾಸ ಮಾಡ್ತಾಯಿದ್ದಾರೆ ಅನೇಕ ತಾಲೂಕಿನಲ್ಲಿ. ಅವರಿಗೆ ರಕ್ಷಣೆ ಸಿಗುವಂಥ ಕೆಲಸನ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ಕಾರ್ಮಿಕರೆಲ್ಲ ಒಗ್ಗಟ್ಟಾಗಬೇಕು. ಯಾಕಂದರೆ ಕಾರ್ಮಿಕರೆಲ್ಲ ಒಡೆದು ಹಂಚಿ ಛಿದ್ರ ಆಗಿದ್ದೀರಾ. ಆದ್ದರಿಂದ ಎಲ್ಲರೂ ಒಟ್ಟಾಗಿ ಇಂಥ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡುವುದರ ಮುಖಾಂತರ ಇವೆಲ್ಲ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ ಮುಂದಿನ ದಿನಗಳಲ್ಲಿ ನಿಮ್ಮ ಕಷ್ಟಗಳಿಗೆ ನೀವು ಒಂದು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ರೆ ನಿಮಗೆಲ್ಲ ನಾವು ಸ್ಪಂದಿಸುವಂಥ ಕೆಲಸನ, ನಿಮ್ಮ ಜೊತೆಯಲ್ಲಿ ನಾವು ನಿಲ್ಲುವಂಥ ಕೆಲಸನ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇಂಡಸ್ಟ್ರಿಯಲ್ ಏರಿಯಾ ಕ್ರಿಕೆಟ್ ಕ್ಲಬ್ ವತಿಯಿಂದ ಇವತ್ತೇನು ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದ್ದಾರೆ ನಿಮಗೆ ಮೊದಲನೇ ಯಾಕಂತಂದರೆ ಇವತ್ತು ಕಾರ್ಖಾನೆಗಳಲ್ಲಿ ತಮಗೆಲ್ಲ ಗೊತ್ತಂತ 12 ಗಂಟೆಗಳ ಕಾಲ ಕಾರ್ಯನಿರ್ವಹಿಸಿ ಬಹಳ ಸುಸ್ತಾಗಿ ಮತ್ತು ಸಾಂಸಾರಿಕ ಜೀವನದಲ್ಲಿ ಜಂಜಾಟದಿಂದ ಮಕ್ಕಳು ಓದಬೇಕು, ಎತ್ತಿ ನೋಡಬೇಕು, ಮತ್ತು ಸಂಸಾರದಲ್ಲಿ ಭಾಳ ಒಂದು ಮಾನಸಿಕವಾಗಿ ಇರ್ತಕ್ಕಂಥ ಒಂದು ಕಾರ್ಮಿಕರು. ಇವತ್ತು ಆ ಕಾರ್ಮಿಕರು ಅವರ ಮನಸ್ಸು ಉಲ್ಲಾಸ ಆಗಬೇಕು, ಏಕಾಗ್ರತೆ ಸಿಗಬೇಕು, ಅವ್ರಿಗೂ ಒಂದು ದೇಹಾದಾಢ್ಯದಲ್ಲಿ ಒಂದು ಉನ್ನತ ಮಟ್ಟದಲ್ಲಿ ಹೋಗ್ಬೇಕಂತ ಹೇಳ್ಬಿಟ್ಟು ಇವತ್ತು ಏನು ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಿದರೆ ಅದು ನಿಜಕ್ಕೂ ಬಹಳ ಶ್ಲಾಘನೀಯ. ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಕಾರ್ಖಾನೆಯಲ್ಲಿ ಒಂದು ಜಾತಿಯಲ್ಲಿರತಕ್ಕಂಥ ಅಲ್ಲ, ಎಲ್ಲ ವರ್ಗದವರು, ಎಲ್ಲ ರಾಜ್ಯದವರು, ಎಲ್ಲ ರಾಜ್ಯದಲ್ಲಿ ಮೂಲೆಗಳಿಂದ ಬಂದಲ್ಲಿ ಕಾರ್ಯನಿರ್ತಕ್ಕಂಥ ಕಾರ್ಮಿಕರು ಇವತ್ತು ಒಂದು ಸೌಹಾರ್ದತ ರೀತಿಯಲ್ಲಿ ಇವತ್ತು ಒಂದು ಕ್ರಿಕೆಟ್ ಪಂದ್ಯವನ್ನು ಆಯೋಜನೆ ಮಾಡಿದ್ದಾರೆ. ಮತ್ತು ಎಲ್ಲ ಕಾರ್ಖಾನೆ ತಂಡಗಳು ಬಂದಿದ್ದಾರೆ. ನಿಮಗೆ ಯಾವುದೇ ರೀತಿಯಲ್ಲಿ ಏನೇ ತೊಂದರೆ ಆದರೆ ನಮ್ಮ ಸಹೋದರರಾಗಿರ್ತಕ್ಕಂಥ KP ರಾಜಣ್ಣ ಇದ್ದಾರೆ. ಮತ್ತು ಹಿಂದೆ ಎಲ್ಲ ನಾಯಕರುಗಳು ನಿಮಗೆ 100% ಒಳ್ಳೆಯದನ್ನು ಮಾಡ್ತಾರೆ. ಯಾಕಂತಂದರೆ ನೀವು ಎಲ್ಲೆಲ್ಲಿಂದ ಬಂದಿರ್ತೀರ, ಬಾಡಿಗೆ ಮಾಡ್ತಾರೆ, ಕೆಲವು ತೊಂದರೆಗಳು ಕೊಡ್ತಾರೆ. ಏನೇ ಇದ್ರೂ ನಾವೆಲ್ಲರೂ ಒಗ್ಗಟ್ಟಾಗಿ ಒಮ್ಮತದಿಂದ ನಾವು ಇವತ್ತು ಸೌಹಾರ್ದ ರೀತಿಯಲ್ಲಿ ನಾವು ಇವತ್ತು ಕಾರ್ಖಾನೆಗಳಲ್ಲಿ ಈ ಒಂದು ಕ್ರೀಡೆ ಬಹಳ ಮುಖ್ಯ ಅಂತ ಈ ಒಂದು ವೇದಿಕೆ ಮೇಲೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗಾಗಿ ಇವತ್ತು ಏನು ಇಂಡಸ್ಟ್ರಿಯಲ್ ಕ್ರಿಕೆಟ್ ಒಂದು ಪಂದ್ಯಾವಳಿ ಇವತ್ತು ಬಹಳ ಅದ್ದೂರಿಯಾಗಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ಸಹೋದರ ದೊಡ್ಡ ಮಟ್ಟದಲ್ಲಿ ಒಂದು ಪಂದ್ಯಾವಳಿಯನ್ನು ಆಯೋಜನೆ ಮಾಡಬೇಕು. ಯಾಕಂದ್ರೆ ಇವತ್ತು ನಾವು ಸ್ಥಳೀಯರೇ ಒಂದಾಗೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಸ್ಥಳೀಯರ ಜೊತೆಯಲ್ಲಿ ನಾವು ಬೇರೆ ಬೇರೆ ಪ್ರದೇಶಗಳಲ್ಲಿ ಬಂದಿರತಕ್ಕಂಥ ಯುವಕರನ್ನು ಒಗ್ಗೂಡಿಸಿ ಒಂದು ಪಂದ್ಯವನ್ನು ಮಾಡಿದ್ರೆ ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಅವ್ರಿಗೂ ಒಂದು ಸಂತೋಷ ಆಗುತ್ತೆ. ನಾನು ಎಲ್ಲೋ ಬಂದೆ ಇವತ್ತು ಅಣ್ಣ ತಮ್ಮ KP ರಾಜಣ್ಣವರಲ್ಲಿ ಪ್ರತಿಯೊಬ್ಬರು ಯುವಕರು ನಮ್ಮನ್ನು ಒಗ್ಗೂಡಿಸಿ, ನಮ್ಮನ್ನು ಜೊತೆಗೂಡಿಸಿ ಒಂದು ಜೀವನದಲ್ಲಿ ಒಂದು ಸಮಾಜದ ಒಂದು
ಏಳಿಗೆಗೆ ಪ್ರಗತಿಗೆ ನಾವೆಲ್ಲರೂ ಪಾತ್ರರಾಗಿರ್ತೀವಿ. ಅವ್ರಿಗೂ ಸಂತೋಷ ಆಗಬೇಕು, ಅವರು ಒಂದು ಪ್ರದೇಶಗಳಲ್ಲಿ ಹೋಗಬೇಕು. ನಾನು ಈಗ ಅತ್ತಿಬೆಲೆ ದೇಶದಲ್ಲಿ ನಾನು ಒಂದು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಪಾಲ್ಗೊಂಡಿದ್ದೆ, ಬಹಳ ಚೆನ್ನಾಗಿದೆ. ಮತ್ತೆ ಸ್ಥಳೀಯ ನಾಯಕರು ಬಂದು ಬಹಳ ಒಂದು ಉತ್ತಮವಾದಂತ ಒಂದು ಸಂದೇಶವನ್ನು ಕೊಟ್ಟರು, ಎಲ್ಲರೂ ಒಗ್ಗಟ್ಟಾಗೋಣ ಅಂತ ಹೇಳ್ಬಿಟ್ಟು ಇವತ್ತು ಏನು ಕ್ರಿಕೆಟ್ ಪಂದ್ಯಾವಳಿಯನ್ನು ಮಾಡಿಸ್ತಾ ಇದ್ದಾರೆ. ಮತ್ತೆ ಎಲ್ಲರೂ ಗೆಲ್ಲೋದಕ್ಕಾಗಲ್ಲ, ಒಬ್ಬರೇ ಗೆಲ್ಲೋದು ಅದು ನಮ್ಮ ಪ್ರಥಮ ಹೆಜ್ಜೆ. ಸೋತಿರೋರು ನಮ್ಮ ಹಿಂದೆ ಹೆಜ್ಜೆ. ಆ ಸೋಲು ಗೆಲುವು ಸಹಜ, ಆದರೆ ನಾವೆಲ್ಲರೂ ಒಗ್ಗಟ್ಟಾಗಿ ಪ್ರದರ್ಶನ ಮಾಡಿ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಪ್ರತಿಯೊಂದು 9 ದಿನ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಒಂದು ಕ್ರೀಡೆಯನ್ನು ಮಾಡ್ತಾ ಇದ್ದಾರೆ. ಮತ್ತೆ ಕ್ರೀಡೆಯನ್ನು ಆಯೋಜನೆ ಮಾಡ್ತಕ್ಕಂಥ ನಮ್ಮ ಸತೀಶ್ ಅವರು, ಪ್ರದೀಪ್ ಅವರು, ಕಿರಣ್ ಅವರು, ಮತ್ತೆ ಮಂಜು ಅವರು, ಇನ್ನು ಅನೇಕ, ಯಾಕಂದ್ರೆ ಹೆಸರು ಹೇಳಿಲ್ಲ ಏನು ತಪ್ಪಂತ ಮಾಡಿದ್ರೆ ನೀವೆಲ್ಲರೂ ಒಗ್ಗಟ್ಟಾಗಿ ಇವತ್ತು ಕ್ರಿಕೆಟ್ ಪಂದ್ಯಗಳನ್ನು ಮಾಡಿದರೆ ನಿಮ್ಮೆಲ್ಲರಿಗೂ ದೇವರು ಹೆಚ್ಚಿನ ಆಯುಷ್ಯ ಆರೋಗ್ಯವನ್ನು ಕೊಡಲಿ. ಮುಂದಿನ ದಿನಗಳಲ್ಲಿ ಇನ್ನು ಕ್ರೀಡೆಯಲ್ಲಿ ಪಾಲ್ಗೊಂಡು ನಿಮ್ಮ ದೈಹಿಕ ಮತ್ತು ಮಾನಸಿಕ ಸ್ಥಿತಿಯನ್ನು ಎಚ್ಚೆತ್ತುಕೊಂಡು ನೀವೆಲ್ಲರೂ ಒಗ್ಗಟ್ಟಾಗಿ ಒಂದು ಜೀವನ ನಡೆಸಲಿಕ್ಕೆ ಒಂದು ಪಾತ್ರಗಳನ್ನ ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಹೇಳಲಿಕ್ಕೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು. ಜೈ ಭೀಮ್, ಜೈ ಭಾರತ. ಅತ್ತಿಬೆಲೆ ಕ್ರಿಕೆಟ್ ಟೂರ್ನಿಮೆಂಟ್ ನಡೆಸ್ತಾ ಇದ್ದಾರೆ. ತುಂಬಾ ಯಶಸ್ವಿಯಾಗಿ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಇದು ಮೊದಲ ಪ್ರಯತ್ನ, ಆದಷ್ಟು ಯಶಸ್ವಿಯಾಗಿದೆ. ಇನ್ನ ಮುಂದೆ 2ನೇ ಬಾರಿಗೆ ಇನ್ನೂ ಅತಿ ಹೆಚ್ಚು ಬೊಮ್ಮಸಂದ್ರ ಇರ್ಬೋದು, ಗೆಸ್ಟ್ ಲೈನ್ ಇರ್ಬೋದು, ಮತ್ತೆ ಜಿಗಣಿ ಕೈಗಾರಿಕಾ ಪ್ರದರ್ಶನ ಎಲ್ಲ ಒಟ್ಟಿಗೆ ಸೇರಿಸಿ ಅತಿ ದೊಡ್ಡ ಟೂರ್ನಿಮೆಂಟ್ ಮಾಡಿ ಅದಕ್ಕೆ ನಮ್ಮ KP ರಾಜಣ್ಣ ಸಪೋರ್ಟ್ ಸಹ ತುಂಬಾ ಇರುತ್ತೆ, ಹಾಗೂ ನಮ್ಮೆಲ್ಲರ ಸಹಕಾರ ಸಹ ತುಂಬಾ ಇರುತ್ತೆ. ನಿಮ್ಗೆ ಇನ್ನೂ ಹೆಚ್ಚು ಪ್ರೋತ್ಸಾಹ ಕೊಡೋದಕ್ಕೆ ಅನೇಕ ನಾಯಕರು ಅವರ ಸಹಕಾರ ತುಂಬಾ ಸಿಗುತ್ತೆ. ನಿಮ್ಮ ಮೊದಲ ಹೆಜ್ಜೆಗೆ ಯಶಸ್ವಿಯಾಗಿ ಇಚ್ಛೆಪಡ್ತೇನೆ. ಏನು ಈ ದಿನ ಅತ್ತಿಬೆಲೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಆಯೋಜಿಸಿರ್ತಕ್ಕಂಥ ಕ್ರಿಕೆಟ್ ಟೂರ್ನಿಮೆಂಟು ಶುಭವಾಗಲಿ. ಎಲ್ಲರೂ ಕಾರ್ಮಿಕರು, ನಾನು ಕಾರ್ಮಿಕನಾಗಿ ಕೆಲಸ ಶುರು ಮಾಡಿದವನು, ಈಗೇನೋ ಒಂದು ಉದ್ಯಮದಲ್ಲಿದ್ದೇನೆ. ಅದೇ ಥರ ಎಲ್ಲ ಕಾರ್ಮಿಕರು ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ. ಇದು ಕಾರ್ಮಿಕರು, ವಿಶೇಷವಾಗಿ ಕಾರ್ಮಿಕರು ಅಂತ ಇರ್ತಕ್ಕಂಥದ್ದು ಈ ದೇಶದ ಶಕ್ತಿ. ಕಾರ್ಮಿಕರು ದೇಶದ ಸಂಪತ್ತು. ಕಾರ್ಮಿಕರು ಈ ದೇಶದ ಎಲ್ಲ ರೀತಿಯ ಆರ್ಥಿಕ ಶಕ್ತಿ ಮತ್ತು ಈ ದೇಶದ ಬೆನ್ನೆಲುಬು ಕಾರ್ಮಿಕರು. ರೈತರಿಗೆ ಈ ದೇಶ ಕಾರ್ಮಿಕರಾಗೆ. ಸೊ ಅನೇಕ ವ್ಯಕ್ತಿಗಳ ಹೆಸರಲ್ಲಿ ನಾವು ಟೂರ್ನಿಮೆಂಟನ್ನು ಆಯೋಜನೆ ಮಾಡೋಕ್ಕೆ ಕಂಡಿದ್ದೀವಿ. ಆದರೆ ನನ್ನ ಮಾವನ ಮಗನಾದಂಥ ಸತೀಶು ಮತ್ತು ಇನ್ನೊಬ್ಬ ಬಾಮೈದ ಪ್ರದೀಪು, ಸೊ ಇವರೆಲ್ಲ ಸೇರಿಕೊಂಡು ಬಹಳ ಕಾರ್ಮಿಕರು ಏನು ದಿನಪೂರ್ತಿ ದುಡಿದು ತನ್ನ ದೈಹಿಕ ಶ್ರಮನ ಅಣಿಸ್ಕೋದಕ್ಕೋಸ್ಕರ, ಅದನ್ನು ತಿಳಿಸೋಸ್ಕೋಸ್ಕರ ಈ ಒಂದು ಕ್ರಿಕೆಟ್ನ ಟೂರ್ನಮೆಂಟ್ ಮಾಡಿದ್ದಾರೆ. ಇದರೊಳಗಡೆ ನಾನು ಬಹಳಷ್ಟು ನೋಡಿದ್ದೀನಿ. ಕೈಗಾರಿಕೆಗೆ ಮತ್ತು ನನಗೆ ಬಹಳ ನಿಕಟವಾದಂಥ ಸಂಪರ್ಕ ಇದೆ ಕಳೆದ 30 ವರ್ಷದಿಂದ. ಇಲ್ಲಿವರೆಗೂ ಕೂಡ ಈ ಕೈಗಾರಿಕಾ ಪ್ರದೇಶ ಅಂತ ಬಂದಾಗ ಅಲ್ಲಿನ ಕಾರ್ಪೊರೇಟರ್ಗಳು, ಅಲ್ಲಿನ ಮ್ಯಾನೇಜರ್ಗಳು, ಓನರ್ಗಳು ಟೀಮ್ ಮಾಡಿಕೊಂಡು ಆಟ ಆಡೋದು ನೋಡಿದ್ದೀವಿ. ಆದರೆ ಸತೀಶ್ ಮತ್ತು ಪ್ರದೀಪ ಹೊಸದಾಗಿ ಒಂದು ಆಲೋಚನೆ ಹುಟ್ಟಾಕಿ ಕಾರ್ಮಿಕರು ಕೂಡ ನಾವು ಅದು ಗುಡ್ಸೋರಾಗಿರ್ಬೋದು ಅಥವಾ ಹೆಲ್ಪರ್ ಆಗಿರ್ಬೋದು ಅಥವಾ ಮೆಕ್ಯಾನಿಕ್ ಆಗಿರ್ಬೋದು, ಇವರೆಲ್ಲ ಸೇರಿಸಿ ಒಗ್ಗಟ್ಟಾಗಿ ನಾವೆಲ್ಲರೂ ಒಂದೇ, ನಮ್ಮನ್ನು ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕಂತ ಈ ಕ್ರಿಕೆಟನ್ನ ನೆಪವಾಗಿಟ್ಕೊಂಡು ಇಡೀ ಕಾರ್ಮಿಕರ ವರ್ಗನ ಒಗ್ಗೂಡಿಸ್ಬೇಕು ಅಂತೇಳಿ ಒಂದು ಸದುದ್ದೇಶ ಇಟ್ಕೊಂಡು ಮಾಡಿದ್ದಾರೆ. ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ, ಕಾರ್ಮಿಕರೆಲ್ಲರಿಗೂ ಒಳ್ಳೆಯದಾಗಲಿ. ಕಾರ್ಮಿಕ ಶಕ್ತಿ ಈ ದೇಶದ ಶಕ್ತಿ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಎಲ್ಲ ಸಹಕರಿಸಿದ ಎಲ್ರಿಗೂ ಹೊಂದಿಸ್ತೇನೆ, ನಾನು ಮಾತು ಮುಗಿಸ್ತೇನೆ. ಜೊತೆ ಏನು ಇಂದು ಅತ್ತಿಬೆಲೆ ಇಂಡಸ್ಟ್ರಿಯಲ್ ಏರಿಯಾ ಕ್ರಿಕೆಟ್ ಪ್ರೀಮಿಯಂ ಲೀಗ್ ಪಂದ್ಯಾವಳಿಗಳನ್ನು ಇಂದು ಸತೀಶ್ ರಾಜ್ ಹಾಗೂ ಅನೇಕ ನಮ್ಮ ಯುವ ಮಿತ್ರರು ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದ ಈ ಭಾಗದಲ್ಲಿ ಉತ್ತಮವಾದಂಥ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದ್ದಾರೆ. ಇದು ಎಲ್ಲ ಕಡೆ ಇದೇ ರೀತಿ ಏನು ಅವ್ರಿಗೆ ಈ ಡೈಲಿ ಬೆಳಗ್ಗೆ ಆದರೆ ಕಾರ್ಮಿಕರು ಪಾಪ ಒಳಗಡೆ ಸೇರಿದ್ರು ಅಂದರೆ ತಿರುಗಿ ಮತ್ತೆ ಸಂಜೆನೇ ಬರೋದು, ಬರೀ ಕೆಲಸ ಮಾಡು. ಆದರೆ ಈ ಒಂದು ಪಂದ್ಯಾವಳಿಯಿಂದ ಈ ಕ್ರಿಕೆಟ್ ಆಗ್ಬೋದು, ವಾಲಿಬಾಲ್ ಆಗ್ಬೋದು, ಕ್ರಿಕೆಟ್ ಏನು ಕ್ರೀಡೆಯಿಂದ ಅವ್ರಿಗೆ ಸ್ವಲ್ಪ ಮೈಂಡು ರಿಲೀಫ್ ಆಗುತ್ತೆ. ಮತ್ತು ಅವರು ದೇಹ ಗಟ್ಟಿಮುಟ್ಟಾಗಿ ಆರೋಗ್ಯಕರವಾಗಿರಬೇಕಂದ್ರೆ ಇಂಥ ಕ್ರೀಡೆಗಳಲ್ಲಿ ಆಯೋಜನೆ ಮಾಡಿಕೊಂಡು ಎಲ್ಲ ಯುವಕರನ್ನ ಒಗ್ಗೂಡಿಸಿ ಎಲ್ಲ ಕೈಗಾರಿಕಾ ಪ್ರದೇಶದ ಕಾರ್ಮಿಕರನ್ನೆಲ್ಲ ಏನು ಈ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳೋ ರೀತಿಯಲ್ಲಿ ಮಾಡಿ ಈ ಆಯೋಜಕರು ಅತ್ಯುತ್ತಮವಾಗಿ ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದೇ ರೀತಿ ಏನು ಈ ಪಂದ್ಯಾವಳಿಯಲ್ಲಿ ಎಲ್ಲರೂ ಗೆಲ್ಲಕ್ಕಾಗಲ್ಲ. ಮೊದಲನೇ ಬಹುಮಾನ, ದ್ವಿತೀಯ ಬಹುಮಾನ, ತೃತೀಯ ಬಹುಮಾನ, 3 ಬಹುಮಾನವನ್ನು ಇಕ್ಕಿದ್ದಾರೆ. ಎಲ್ಲರೂ ಸಾವಧಾನವಾಗಿ ಯುವಕರು ಮತ್ತು ಕ್ರೀಡಾಭಿಮಾನಿಗಳು ಇದಕ್ಕೆ ಪ್ರೋತ್ಸಾಹ ಕೊಟ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂಥ ಎಲ್ಲ ನಮ್ಮ ಏನು ಕಾರ್ಮಿಕರಿಗೆ
ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್. ಅತ್ತಿಬೆಲೆ ಇಂಡಸ್ಟ್ರಿಯಲ್ ಏರಿಯಾ ಪ್ರೀಮಿಯರ್ ಲೀಗ್ ಆಯೋಜಕರಾಗಿರ್ತಕ್ಕಂತಹ ಸತೀಶ್ ಅವರು ಹಾಗೆ ಪ್ರದೀಪ್ ಚಾಲುಕ್ಯರವರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂತೇಳಿದ್ರೆ ಕಾರ್ಮಿಕರು ಪ್ರತಿನಿತ್ಯ ದುಡಿಮೆಯಲ್ಲಿ ತೊಡಗಿರ್ತಾರೆ. ಅವ್ರಿಗೆ ಮೈಂಡ್ ರಿಲೀಫ್ ಆಗೋದಕ್ಕೆ ಇಂಥ ಕ್ರೀಡೆಗಳು ಅವಶ್ಯಕತೆ ಇರ್ತದೆ. ಇಂಥ ಕ್ರೀಡೆಗಳು ಇನ್ನೂ ಹೆಚ್ಚೆಚ್ಚಾಗಿ ನಡೆಸೋದಕ್ಕೆ ನಮ್ಮ ಗಣೇಶ ಅಣ್ಣ ಅಂತವರು ಮತ್ತು ನಮ್ಮಂಥವ್ರ ಜೊತೆ ಸದಾ ಅವ್ರ ಜೊತೆಲಿ ಇರ್ತೀರಂತ ಈ ಸಂದರ್ಭದಲ್ಲಿ ಅವ್ರಿಗೆ ಶುಭ ಕೋರ್ತೇವೆ. ಜೈ ಭೀಮ್. ಕೈಗಾರಿಕಾ ಪ್ರದೇಶದಲ್ಲಿ ಕಾರ್ಮಿಕರಿಗೋಸ್ಕರ ನಮ್ಮ ಸತೀಶು, ಆಮೇಲೆ ಪ್ರದೀಪು, ಕಿರಣ್, ಕೃಷ್ಣಮೂರ್ತಿ, ಓಬಳೇಶು, ಅಂಬಿ, ಉಮೇಶು, ಕಿರಣ್, ರಂಜಿತ್ ಇವರ ನಾಯಕತ್ವದಲ್ಲಿ ಪಂದ್ಯಾವಳಿಗಳನ್ನು ಆಯೋಜಿಸಿದ್ದಾರೆ ಕಾರ್ಮಿಕರಿಗೋಸ್ಕರ. ಕಾರ್ಮಿಕರಿಗೆ ಇವತ್ತು ರಜಾ, ಭಾನುವಾರ ರಜೆ ದಿನ, ಹಾಗೆ ಕ್ರಿಕೆಟ್ ಪಂದ್ಯಗಳನ್ನು ನಮ್ಮ ಸತೀಶ್ ಆಯೋಜನೆ ಮಾಡಿದ್ದಕ್ಕೆ ಕಾರ್ಮಿಕರಿಗೆ ಇವತ್ತೊಂದು ಅವರಿಗೆ ಒಂದು ವಿಶ್ರಾಂತಿ ಸಿಗ್ತದೆ. ಇವತ್ತು ಎಲ್ಲರ ಜೊತೆಯಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸಿದಂಥ ಅವಕಾಶ ಸಿಗ್ತಾ ಅವರಿಗೆ. ಇದೇ ರೀತಿ ಕಾರ್ಮಿಕರು ಎಲ್ಲರೂ ಒಗ್ಗಟ್ಟಾಗಿ ಇದೇ ರೀತಿ ಕಾರ್ಮಿಕರು ಇರಲಿ ಅಂತ ನಾನು ಅವರೆಲ್ಲ ಹಾರೈಸ್ತೀನಿ. ಎಲ್ಲರಿಗೂ ಕಾರ್ಮಿಕರಿಗೆ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು. ಈ ದಿವಸ ನಮ್ಮ ಸತೀಶ್ ಅವರ ಸಹೋದರ ಎಲ್ಲರ ನೇತೃತ್ವದಲ್ಲಿ ನಮ್ಮ ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದ ವತಿಯಿಂದ ಕ್ರಿಕೆಟ್ ಆಯೋಜನೆ ಮಾಡಿದ್ದಾರೆ. ತುಂಬ ಒಳ್ಳೆಯದಾಗಿ ಚೆನ್ನಾಗಿ ಬರ್ತಾಯಿದೆ ಕಾರ್ಯಕ್ರಮ. ಇನ್ನಷ್ಟು ಚೆನ್ನಾಗಿ ಕಾರ್ಯಕ್ರಮ ಮುಂದುವರಿಲಿ. ನಮ್ಮ ಸತೀಶ್ ಅವರು ನೇತೃತ್ವ ತಗೊಂಡಿದ್ದಾರೆ. ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಎಲ್ಲ ನಮ್ಮ ಪ್ರದೀಪ್ ಅವರು ಹಾಗೂ ಅವರು ಎಲ್ಲ ಸ್ನೇಹಿತರು, ಹೆಸರು ಬರೆದು ನೀವೆಲ್ಲ ಸಂಘ ಮಾಡಬೇಕು. ಮೊದಲನೇದಾಗಿ ರೋಡ್ಗಳಿಗೆ ಇವೆಲ್ಲ ನಮ್ಮ ಶಾಸಕರಿಗೆ ನೀವು ಮನವಿ ಕೊಡಬೇಕು. ತಾವೆಲ್ಲ ಇನ್ನಷ್ಟು ಸಂಘ ಮಾಡಿ, ಆದಷ್ಟು ಬೇಗ ಸಂಘ ಮಾಡಿ. ಯೂನಿಯನ್ ಇದೆ, ಆದರೆ ಕಾರ್ಮಿಕರ ಘಟಕದ್ದು ಒಂದು ಸಂಘಟನೆ ಇಲ್ಲ. ದಯವಿಟ್ಟು ಅದು ಮಾಡಿ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಬೇಕು. ಇನ್ನು ನಿಮ್ಗೆ ಏನು ಬೇಕೋ ಸಪೋರ್ಟ್ ನಾವು ಮಾಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಭಾಳ ವಿಶೇಷವಾದಂಥ ದಿನ ಇವತ್ತು. ಆನೇಕಲ್ ತಾಲೂಕಲ್ಲಿ ಅನೇಕ ಕ್ರಿಕೆಟ್ ಟೂರ್ನಮೆಂಟ್ಗಳನ್ನು ಪಾಲ್ಗೊಂಡಿದ್ದೀವಿ, ಆಯೋಜನೆ ಮಾಡ್ಕೊಳ್ತಾ ಬಂದಿರ್ತಾರೆ. ಅದು ವ್ಯಕ್ತಿಯ ಹೆಸರಲ್ಲಾಗಿರ್ಬೋದು ಅಥವಾ ಸಂಘಟನೆ ಹೆಸರಲ್ಲಿ ಮಾಡ್ಕೊಂಡು ಬಂದಿದ್ದಾರೆ, ಅದು ಸ್ವಾಗತ. ಆದರೆ ಇವತ್ತು ಈ ಬೆಳಗಾರನಹಳ್ಳಿ ಗ್ರೌಂಡಲ್ಲಿ ನನ್ನ ಮಾವನ ಮಗನ ಸತೀಶ್ ಮತ್ತು ಇನ್ನೊಬ್ಬ ನನ್ನ ಪ್ರದೀಪ್ ಇವರಿಬ್ಬರು ಸೇರಿಕೊಂಡು ಹೊಸ ಆಲೋಚನೆಯನ್ನು ಹುಟ್ಟಾಕಿದ್ದಾರೆ. ಈ ಹೊಸ ಆಲೋಚನೆ ಏನಂತ ಹೇಳಿದ್ರೆ, ಕ್ರಿಕೆಟ್ ಅನ್ನೋದು ಎಲ್ರಿಗೂ ಸಂಬಂಧಪಟ್ಟಿದ್ದು. ಕ್ರಿಕೆಟ್ ಅಂತಕ್ಕಂಥದ್ದು ಎಲ್ಲರನ್ನು ಒಗ್ಗೂಡಿಸ್ತಕ್ಕಂಥ ಒಂದು ಸಮಾನತೆ ಶಕ್ತಿ ಇರ್ತಕ್ಕಂಥ ಅಂತ ಹೇಳ್ಬಿಟ್ಟು ಇವತ್ತು ಏನು ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದಲ್ಲಿ ಕಾರ್ಮಿಕರಿದ್ದಾರೆ. ಇಲ್ಲಿವರೆಗೂ ನಾವು ಹಿಂದೆ ನೋಡಿದ್ದು ಏನಂತ ಹೇಳಿದ್ರೆ, ಕ್ರಿಕೆಟು ಕೇವಲ ವ್ಯವಸ್ಥಾಪಕರಾಗಿರ್ಬೋದು, ಮಾಲೀಕರ ಒಂದು ಅಧೀನದಲ್ಲಿತ್ತು ಮತ್ತು ಅವ್ರು ಮಾತ್ರ ತಂಡಗಳು ಕಟ್ಕೊಂಡು ಪ್ರತಿ ಭಾನುವಾರ ಆಟ ಆಡೋದು ನಾನು ಕಂಡಿದ್ದೇನೆ. ಆದರೆ ನಮ್ಮ ಸತೀಶ್ ಮತ್ತು ಪ್ರದೀಪ್ ಇಬ್ಬರು ಸೇರಿ ಒಂದು ಕಾರ್ಮಿಕ ಶಕ್ತಿನ ಒಗ್ಗೂಡಿಸ್ಬೇಕಂತೇಳಿ ಆ ಕಾರ್ಖಾನೆಗಳಲ್ಲಿ ಅದು ಹೌಸ್ ಕೀಪಿಂಗ್ ಆಗಿರ್ಬೋದು ಅಥವಾ ಪ್ಯೂನ್ ಆಗಿರ್ಬೋದು ಅಥವಾ ಯಾರೆಲ್ಲ ಮಿಷಿನ್ಗಳ ಜೊತೆಯಲ್ಲಿ ಕೆಲಸ ಮಾಡಿರ್ತಕ್ಕಾಗಿರ್ಬೋದು, ಯಂತ್ರಗಳ ಜೊತೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಒಗ್ಗೂಡಿಸಿ ಮೇಲು ಕೀಳು ಮತ್ತು ಅಪ್ಪರ್ ಪೊಸಿಷನ್ ಲೋಯರ್ ಪೊಸಿಷನ್ ಅಂತ ಹೇಳಿದ್ರೆ ಎಲ್ಲರನ್ನೂ ಒಗ್ಗೂಡಿಸಿ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜಿಸಿರೋದಕ್ಕೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಇದು ಸ್ವಾಗತಾರ್ಹ. ಇನ್ನು ಎರಡನೇದಾಗಿ ಏನಂತ ಹೇಳಿದ್ರೆ, ಇವತ್ತು ಈ ಕಾರ್ಮಿಕ ಶಕ್ತಿ ಈ ದೇಶದ ಶಕ್ತಿ. ಒಂದು ವೇಳೆ ಕಾರ್ಮಿಕರು ನಿಂತು ಹೋಗ್ಬಿಟ್ರೆ ಈ ದೇಶ ಸಂಪೂರ್ಣವಾಗಿ ನಿಂತು ಹೋಗ್ಬಿಡುತ್ತೆ. ಈ ದೇಶದ ಸಂಪನ್ಮೂಲವನ್ನು ಆರ್ಥಿಕವಾಗಿ ಪರಿವರ್ತನೆ ಮಾಡಿ ದೇಶಕ್ಕೆ ರಕ್ತ ಇದ್ದಾಗೆ ಕಾರ್ಮಿಕರು. ಈ ಕಾರ್ಮಿಕರು ಏನು 24 ಗಂಟೆಗಳ ಕೆಲಸ ಮಾಡಿ ತನ್ನ ದೈಹಿಕ ತಣಿವನ್ನು ಆರಿಸ್ಕೊಳ್ಳೋದಕ್ಕೆ ಇಂಥ ಒಂದು ಟೂರ್ನಮೆಂಟ್ಗಳ ಭಾಳ ಅವಶ್ಯಕತೆ ಅಂತ ಹೇಳ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಆಯೋಜಿಸೋದಕ್ಕೆ ಇವರಿಗೆ ನಾನು ವಂದಿಸ್ತೀನಿ ಮತ್ತು ಅಭಿನಂದಿಸ್ತೇನೆ. ಈ ಒಂದು ಸಂದರ್ಭದಲ್ಲಿ ನಾನು ಈ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಹೊರತುಪಡಿಸಿ ಈ ಸರ್ಕಾರದ ಗಮನವನ್ನು ಬಹಳ ಗಂಭೀರವಾಗಿ ಸೆಳೆಯಲು ಬಯಸ್ತೇನೆ. ನಾನು ಇದು ಯಾವುದೇ ವ್ಯಕ್ತಿಯ ಒಂದು ವ್ಯಕ್ತಿಯನ್ನು ಇಟ್ಕೊಂಡು ಮಾತಾಡೋದಾಗಲಿ ಅಥವಾ ಪಕ್ಷವನ್ನು ಇಟ್ಕೊಂಡು ಮಾತಾಡೋದಾಗಲಿ ಅಥವಾ ನಿಂದನೆ ಮಾಡೋದು ನನ್ನ ಉದ್ದೇಶ ಅಲ್ಲ. ನಾನು ಕಳೆದ 20 ವರ್ಷಗಳಿಂದ ಸರ್ಕಾರದ ಗಮನವನ್ನು ಅನೇಕ ಬಾರಿ ಹಲವಾರು ವಿಷಯಗಳಾಗಿ ನಾನು ಮಣ್ಣು ಸೆಳೆದಿದ್ದೇನೆ ಮತ್ತು ಅವರ ಗಮನ ಸೆಳೆದೇನೆ, ಯಾವುದೂ ಆಗಲಿಲ್ಲ. ನಾವು ಉದಾಹರಣೆ ಹೇಳಬೇಕಂದ್ರೆ, ಇದು ಗಡಿಭಾಗ, ಕರ್ನಾಟಕದ ಗಡಿಭಾಗ ತಮಿಳಿನ ಭಾಗಕ್ಕೆ ಇದು ಹೊಂದ್ಕೊಂಡಿರೋದ್ರಿಂದ ಇಲ್ಲಿ ಕನ್ನಡ ಭವನ ಬೇಕಂತೇಳಿ 20 ವರ್ಷಗಳಿಂದ ನಾನು ಮನವಿಯನ್ನು ಸಲ್ಲಿಸ್ತಾ ಇದ್ದೇನೆ. ಆದರೆ ಇದುವರೆಗೂ ಕನಸು ನನಸಾಗಿಲ್ಲ. ಅದೇ ರೀತಿಯಾಗಿ ಇವತ್ತು ಮಾಯಸಂದ್ರ ಆಗಿರ್ಬೋದು, ಹಳ್ಳಹಳ್ಳಿ ಆಗಿರ್ಬೋದು ಅಥವಾ ಅಲ್ಲಿರ್ತಕ್ಕಂಥ ಸುತ್ತಮುತ್ತ ಭಕ್ತಿಪುರ ಆಗಿರ್ಬೋದು, ಇವೆಲ್ಲನೂ ಕೂಡ ನೀರಾವರಿ ಪ್ರದೇಶಗಳು, ಕೃಷಿಕರು ಇರ್ತಕ್ಕಂಥ ಪ್ರದೇಶಗಳು, ಬೆಳೆಗಳನ್ನು ನಂಬ್ಕೊಂಡಿರ್ತಕ್ಕಂಥ ರೈತಾಪಿ ಅವ್ರಿಗಿರ್ತಕ್ಕಂಥ ಜನ, ಅವರು ಬೆಳೆಗಳನ್ನು ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ ಒಂದು ಕೋಲ್ಡ್ ಸ್ಟೋರೇಜ್ ಮಾಡಿಕೊಡಿ ಅಂತ ನಾನು ಅನೇಕ ಬಾರಿ ನಾನು ಸರ್ಕಾರದ ಗಮನ ಸೆಳೆದಿದ್ದೇನೆ. ಅವತ್ತೂ ಕೂಡ ಸರ್ಕಾರ ಗಮನ ಸೆಳೆದಿಲ್ಲ. ಅದೇ ರೀತಿಯಾಗಿ ಕೈಗಾರಿಕಾ ಪ್ರದೇಶಗಳಿದ್ದಾವೆ ಇಲ್ಲಿ. ಅತ್ತಿಬೆಲೆ ಆಗಿರ್ಬೋದು, ಬೊಮ್ಮಸಂದ್ರ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಸಿಟಿ ಆಗಿರ್ಬೋದು, ಜಿಗಿಣೆ ಆಗಿರ್ಬೋದು, ಈ ತಾಲೂಕಲ್ಲಿ ಭಾಳ ದೈತ್ಯವಾದಂಥ ಒಂದು ಕೈಗಾರಿಕಾ ಉದ್ಯಮಗಳಿದ್ದಾವೆ. ದಯವಿಟ್ಟು ಅತ್ತಿಬೆಲೆ ತಮಿಳುನಾಡಿನ ಗಡಿಭಾಗ ಆಗಿರೋದ್ರಿಂದ
ದಯವಿಟ್ಟು ಇಲ್ಲಿ ಒಂದು IT ಆಗಬೇಕು ಅಂತೇಳಿ ನಾನು 20 ವರ್ಷದಿಂದ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. ಇವತ್ತು ಅದು ಆಗಲಿಲ್ಲ. ಕನಿಷ್ಠ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಇದು ಬಹಳ ಗಂಭೀರವಾಗಿ ಪರಿಗಣಿಸಿ. ನೀವೇನಾದರೂ ನನ್ನ ಮಾತನ್ನು, ನನ್ನ ಕರೆಯನ್ನು, ನನ್ನ ಒತ್ತಾಯನ ಏನಾದರೂ ನೀವು ನಿರ್ಲಕ್ಷ್ಯ ಮಾಡಿದ್ರೆ ನಮ್ಮ ಹುಡುಗರು ನಿಮಗೆ ಮುಂದಿನ, ನಾನು ಹೇಳೋದಿಲ್ಲ, ಪಾಠ ಕಲಿಸ್ತಾರೆ. ನನ್ನ ಒತ್ತಾಯ ಏನಿದೆ, ನೀವು ಕನ್ನಡ ಭವನ ಮಾಡಿಲ್ಲ, ನಿಮ್ಮ ಕೈಲಿ ಆಗುತ್ತೋ ಇಲ್ಲ ನೀವು ಹೇಳ್ಬೇಕು. ನೀವು IT ಅಂತಂದಿಲ್ಲ, ನಿಮ್ಮ ಕೈಲಿ ಆಗುತ್ತೋ ಇಲ್ಲ ನೀವು ಸರ್ಕಾರ ಉತ್ತರ ಕೊಡಬೇಕು. ನೀವು ರೈತರ ಪರವಾಗಿ ಕೋಡೆ ಶೇರ್ ಮಾಡಬೇಕು, ಮಾಡಲಿಲ್ಲ, ನಿಮ್ಮ ಕೈಲಿ ಆಗುತ್ತೋ ಆಗಲ್ಲ ಹೇಳಬೇಕು. ನಾನು ಇವತ್ತು ಭಾಳ ಕರಾರುಕವಾಗಿ, ಭಾಳ ಈ ಯುವಕರ ಧ್ವನಿಯಾಗಿ, ಏನು ಇವತ್ತು ತಾಲೂಕಲ್ಲಿ 3,75,000 ಜನಕ್ಕೆ ಮೇಲಿದ್ದಾರೆ. ಅದರಲ್ಲಿ ಕನಿಷ್ಠ 1 ಲಕ್ಷ ಜನ ಯುವಕರಿದ್ದಾರೆ. ಆ ಯುವಕರು ಯಾರು ಅಂತಂದರೆ 18ಇಂದ 35 ವರ್ಷದ ಒಳಪಟ್ಟಂಥ ಯುವಚೇತನ ಇದೆ. ಈ ಯುವಚೇತನ ನೀವು ನೋಡಿದ್ದೀರ, ಕ್ರಿಕೆಟಿನ ಪ್ರೇಮಿಗಳಿದ್ದಾರೆ ಈ ತಾಲೂಕಲ್ಲಿ. ಬಹುಶಃ ಕರ್ನಾಟಕದಲ್ಲಿ ಯಾವುದೇ ತಾಲೂಕಲ್ಲಿ ಇಲ್ಲದೇ ಇರ್ತಕ್ಕಂಥ ಕ್ರಿಕೆಟಿನ ಯುವ ಶಕ್ತಿ ಈ ತಾಲೂಕಲ್ಲಿದೆ. ನಮಗೆ ನೋವಾಗ್ತದೆ. ಇವತ್ತು ಕ್ರಿಕೆಟ್ನ ಆಯೋಜಿಸಿರ್ತಕ್ಕಂಥ ಆಯೋಜಕರು ಒಂದು ಪಂದ್ಯವನ್ನು ಆಡಿಸ್ಬೇಕಂದ್ರೆ ಖಾಸಗಿ ಮೈದಾನಗಳೇ 30,000 ಕೊಡ್ತಕ್ಕಂಥ ಒಂದು ನೀಚ ಸ್ಥಿತಿ ನಮ್ಮ ತಾಲೂಕಲ್ಲಿದೆ. ಇದಕ್ಕೆ ನಾನು ಧಿಕ್ಕಾರಕ್ಕೆ ಹೋಗ್ತೇನೆ. ಇದು ನನ್ನ ನೋವನ್ನು ಹೇಳ್ತಾ ಇದ್ದೀನಿ. ನಾನು ಒಬ್ಬ ಕ್ರಿಕೆಟ್ ಆಟಗಾರನಾಗಿ ಭಾಳ ನೊಂದಿದ್ದೇವೆ. ಕಳೆದ 30 ವರ್ಷದಿಂದ ಈ ತಾಲೂಕಲ್ಲಿ ನಮ್ಮ ಆಳಿದಿರ್ತಕ್ಕಂಥ ಅದು ಯಾವುದೇ ಪಕ್ಷ ಆಗಿರ್ಬೋದು, ಅದರ ಬಗ್ಗೆ ನನಗೆ ಯಾವುದೇ ಮಾತು ಬೇಡ. ನಾನು ಯಾರನ್ನೂ ವೈಯಕ್ತಿಕವಾಗಿ ನಿಲ್ಲಿಸ್ತಾ ಇಲ್ಲ. ಇವತ್ತು ನಮ್ಮ ಮಕ್ಕಳು ಏನಿದ್ದಾರೆ, ನನ್ನ ಯುವಕರು ಏನಿದ್ದಾರೆ, ಇವತ್ತು ಈ ಒಂದು ಲೇಔಟ್ಗಳಲ್ಲಿ ಆಡ್ತಕ್ಕಂಥ ಒಂದು ದಯನೀಯ ಸ್ಥಿತಿಗೆ ಬಂದಿರತಕ್ಕಂಥದ್ದು ನಮ್ಮನ್ನು ಆಳಿರ್ತಕ್ಕಂಥವರ ಒಂದು ಹೀನಾಯ ಸೋಲು ಅಂತ ನಾನು ಭಾವಿಸ್ತೇನೆ. ಇದನ್ನು ತೀವ್ರವಾಗಿ ಖಂಡಿಸ್ತೇನೆ. ಅದೇ ರೀತಿಯಾಗಿ 1 ಲಕ್ಷ ಜನ ಯುವಕರು ಏನಿದ್ದಾರೆ, ಅದರ ಜೊತೆಗೆ ವಯಸ್ಕರು ನಮ್ಮಂಥವ್ರು 40 ವರ್ಷಕ್ಕೆ ಮೇಲ್ಪಟ್ಟಂಥ ವಯಸ್ಕರು ಕನಿಷ್ಠ 1 ಲಕ್ಷ ಜನ ಇದ್ದಾರೆ. ಅಂದರೆ ಈ ತಾಲೂಕಲ್ಲಿ 2 ಲಕ್ಷ ಜನ ಕ್ರಿಕೆಟ್ ಪ್ರೇಮಿಗಳಿದ್ದಾರೆ. ಆದರೆ ದುರಾದೃಷ್ಟ, ಇಲ್ಲಿವರೆಗೂ ಈ ತಾಲೂಕಲ್ಲಿ ಬೆಂಗಳೂರಿನ ಪಕ್ಕದಲ್ಲಿರ್ತಕ್ಕಂಥದ್ದು, ಈ ಬೆಂಗಳೂರಿನ ಪಕ್ಕದಲ್ಲಿರ್ತಕ್ಕಂಥ ಈ ಒಂದು ಸರ್ಕಾರದಲ್ಲಿ ಒಂದು ಕ್ರಿಕೆಟ್ ಮೈದಾನ ಇರ್ತಕ್ಕಂಥದ್ದು ನಾಚಿಕೆಗೇಡಿನ ಸಂಗತಿ ಅಂತ ನಾನು ಹೇಳ್ತಾ ಇದ್ದೇನೆ. ದಯವಿಟ್ಟು ಇವತ್ತು ನಾನು ಹೇಳ್ತಾ ಇದ್ದೆ, ಸರ್ಕಾರದ ಗಮನವನ್ನ ಸೆಳೆಯಲು ಬಯಸ್ತಾ ಇದ್ದಾನೆ. ಇವತ್ತು ನಮ್ದು ಅತ್ತಿಬೆಲೆ ಹೋಬಳಿ, ಕಸಬಾ ಹೋಬಳಿ ಮತ್ತು ಸರ್ಜಾಪುರ ಹೋಬಳಿ 3 ಹೋಬಳಿಗಳಿದೆ. ಈ 3 ಹೋಬಳಿಗಳಲ್ಲಿ ಪ್ರತಿ ಹಳ್ಳಿಗಳಲ್ಲೂ ಕೂಡ ಕನಿಷ್ಠ 100 ಜನ ಕ್ರಿಕೆಟ್ ಹುಡುಗರು ಇದ್ದಾರೆ. ಅವರು ಯಾವತ್ತೂ ಕೂಡ ಭಾನುವಾರ ಆಯಿತು ಅಂದರೆ ಪಾಪ ಅವರು ಕ್ರಿಕೆಟ್ ಆಡಾಯಿತು, ಈ ಕ್ರಿಕೆಟ್ ಆಡೋರ ಮುಖಾಂತರ ಸೋದರತ್ವವನ್ನು ಒಗ್ಗೂಡಿಸ್ಕೊಂಡು ಹೋಗತಕ್ಕಂಥ ಕೆಲಸಗಳನ್ನ ಮಾಡ್ತಾ ಬಂದಿರ್ತಾರೆ. ನೀವು ಸರ್ಕಾರ ಮತ್ತೊಂದು ಸಾರಿ ಹೇಳ್ತಾ ಇದ್ದೇನೆ, ನೀವು 1 ತಿಂಗಳ ಒಳಗಾಗಿ, ಇವತ್ತಿಂದ 1 ತಿಂಗಳ ಒಳಗಾಗಿ ಈ 3 ಹೋಬಳಿಗಳೇನಿದೆ, 3 ಹೋಬಳಿಗಳಲ್ಲಿ ಕನಿಷ್ಠ 10 ಎಕರೆ ಮೈದಾನಕ್ಕೆ ಸರ್ಕಾರದಿಂದ ಮಂಜೂರು ಮಾಡ್ಬೇಕಂತೇಳಿ ಇವರು ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಇದು ಗಟ್ಟಿ ಧ್ವನಿ. ಇದು ನನ್ನ ಯುವಕರು ಏನಿದ್ದಾರೆ, ಇದರಲ್ಲಿ ಪಕ್ಷ ಇಲ್ಲ, ಚಿಹ್ನೆ ಇಲ್ಲ, ಯಾವುದೇ ಧರ್ಮ ಇಲ್ಲ. ಇದು ಕ್ರೀಡಾ ಧರ್ಮ, ಇದು ಕ್ರೀಡಾ ಪಕ್ಷ, ಇದು ಕ್ರೀಡಾ ಪ್ರೇಮಿಗಳ ಧ್ವನಿ. ಇದು ನಾನು ಒಬ್ಬ ಧ್ವನಿಯಲ್ಲ. ಇದು ಯಾವುದೇ ಚಿಹ್ನೆನ ಮತ್ತೆ ನಾನು ಯಾವ ರಾಜಕಾರಣ ಮಾಡೋಕ್ಕೂ ಇದರಲ್ಲಿ ಬಯಸೋದಿಲ್ಲ. ನೊಂದು ಹೇಳ್ತಾ ಇದ್ದೀನಿ, 30 ವರ್ಷಗಳಿಂದ ಒಂದು ಮೈದಾನ ಇಲ್ಲ ಈ ತಾಲೂಕಲ್ಲಿ. ನೀವು ಹಾಳಾಗೋಗ್ಲಿ, ನೀವು ಸರ್ಕಾರಿ ಶಾಲೆ ತರಬೇಡಿ, ಹಾಳಾಗೋಗ್ಲಿ, ನೀವು ಏನು ಮಾಡಬೇಡಿ, ಕನಿಷ್ಠ ಒಂದು ಮೈದಾನ ಇಟ್ಟಲ್ಲ ಅಂತ ಹೇಳಿದ್ರೆ ಬಹಳ ಬಹಳ ಒಂದು ದುರಂತಕ್ಕೆ ಸರ್ಕಾರ ಒಳಪಡುತ್ತೆ ಅಂತ ಹೇಳಕ್ ಬಯಸ್ತೀನಿ. ಯಾಕಂತ ಹೇಳಿದ್ರೆ ನನ್ನ ಯುವಶಕ್ತಿ ಏನಿದೆ, ಕ್ರಿಕೆಟ್ ಯುವಶಕ್ತಿ, ನೀವೇನಾದ್ರೂ 1 ತಿಂಗಳ ಒಳಗಡೆ ನನ್ನ ಯುವಶಕ್ತಿ ಏನಿದೆ, ನಾನು ಒಂದು ಸಮಿತಿ ಮಾಡೋದಕ್ಕೆ ನಾನು ನಿರ್ಧಾರ ತಗೊಂಡಿದ್ದೇನೆ. ಇಡೀ ಹೋಬಳಿಯಲ್ಲಿ ಓಡಾಡಿ ಇದನ್ನ ಮತ್ತೊಂದು ಸಾರ್ತೇನೆ. ಪಕ್ಷ ಇಲ್ಲ, ಚಿಹ್ನೆ ಇಲ್ಲ, ನಮ್ದು ಒಂದೇ ಕ್ರೀಡಾ ಪಕ್ಷ, ಒಂದೇ ಕ್ರೀಡಾ ಧರ್ಮ, ಒಂದೇ ಕ್ರೀಡೆ. ಬ್ಯಾಟು ಬಾಲೆ ನಮ್ಮ ಚಿಹ್ನೆ, ವಿಕೆಟೇ ನಮ್ಮ ಚಿಹ್ನೆ. ಈ 1 ತಿಂಗಳೊಳಗಡೆ ನಮ್ಮನ್ನ ಕರೆದು ನಮಗೆ 10 ಎಕರೆ ನೀವೇನಾದ್ರೂ ತೋರಿಸಿಲ್ಲ ಅಂತ ಹೇಳಿದ್ರೆ, ನಮ್ಮ ಹುಡುಗರು ಭಾಳ ಕ್ರಿಕೆಟ್ ಪ್ರೇಮಿಗಳಿದ್ದಾರೆ, ಭಾಳ 6 ಹೊಡೆಯವರಿದ್ದಾರೆ. ಈ ಸಾರಿ ಸರ್ಕಾರನ ಹೊಡೆದ್ರೆ ಔಟ್ ಆಫ್ ಸ್ಟೇಡಿಯಂ ಹೆಂಗ್ ಹೋಗುತ್ತೋ, ಮುಂದಿನ ದಿನಗಳಲ್ಲಿ ಔಟ್ ಆಫ್ ಸ್ಟೇಡಿಯಮ್ಮು ಇಲ್ಲಿ ಇರೋದಿಲ್ಲ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದೀನಿ. ಒಂದು ವೇಳೆ ನೀವೇನಾದ್ರೂ 1 ತಿಂಗಳ ಒಳಗಡೆ ಸರ್ಕಾರಿ ಅಧಿಕಾರಿಗಳನ್ನ ಕರೆದು ನನ್ನ ಹುಡುಗರಿಗೆ, ನನ್ನ ಯುವ ಮಿತ್ರರಿಗೆ, ನನ್ನ ಕ್ರಿಕೆಟ್ ಪ್ರೇಮಿಗಳಿಗೆ ನೀವೇನಾದ್ರೂ ಜಾಗನ ಗುರುತು ಮಾಡಿಲ್ಲ ಅಂತ ಹೇಳಿದ್ರೆ ನನಗೆ ಹೇಳಿ, ನಮಗೆ ಹೇಳಿ. ಈ ಹೋಬಳಿಯಲ್ಲಿ ಎಲ್ಲೆಲ್ಲ 10 ಎಕರೆ ಸರ್ಕಾರಿ ಜಮೀನಿದೆ, ನಾವು ತೋರಿಸ್ತೀವಿ, ನಾವು ಕೊಡ್ತೀವಿ. ನಿಮ್ಮ DC ಬರಕ್ಕೆ ಹೇಳಿ, ನಿಮ್ಮ ತಾಲೂಕು ಆಫೀಸಿನ ಬರಕ್ಕೆ ಹೇಳಿ. ನಿಮ್ಮ ಕೈಯಲ್ಲಿ ಮೈದಾನ ಮಾಡೋ ತಾಕತ್ತಿಲ್ಲ ಅಂತ ಹೇಳಿದ್ರೆ ನಮ್ಮ ಹುಡುಗರು ಮಾಡ್ತಾರೆ. ಆ ಶಕ್ತಿ ನಮಗಿದೆ ಅಂತ ಹೇಳ್ತಾ, ಇವತ್ತು 1 ತಿಂಗಳೊಳಗಡೆ ಸರ್ಕಾರ ಪ್ರತಿನಿಧಿಸೋರು ಅದು ಯಾರೇ ಆಗಲಿ, ಈ ಒಂದು ಯುವಕರ ತಂಡ ಏನಿದೆ, ಹೋಬಳಿಗೆ 10 ಜನನ ಕರೆದು ನೀವು ಗುರುತು ಮಾಡಿಲ್ಲ ಅಂತ ಹೇಳಿದ್ರೆ ಬೀದಿಗಿರಿದು ಒಂದು ಭಯಂಕರ ಹೋರಾಟ ಮಾಡ್ತೇವೆ. ನೀವು ಕನಸು ಮನಸ್ಸಲ್ಲಿ ನೆನೆಸ್ಕೊಳ್ಳೋಕ್ಕಾಗೋದಿಲ್ಲ. ಲಕ್ಷಾಂತರ ಜನ
ಯುವ ಕ್ರೀಡಾ ಪ್ರೇಮಿಗಳು, ವಿಶೇಷ ಕ್ರಿಕೆಟ್ ಪ್ರೇಮಿಗಳು ಬೀದಿಗಿಳಿತಾರೆ. ಅದರ ದುಷ್ಪರಿಣಾಮವನ್ನು ಎದುರಿಸೋದಕ್ಕೆ ಮೊದಲು ದಯವಿಟ್ಟು ನೀವು ಕ್ರಿಕೆಟ್ನ ಮೈದಾನ ಕೊಡಿ, ಇಲ್ಲ ನಾವು ತಗೊಳ್ಳೋದು ನಮ್ಗೆ ಗೊತ್ತಿದೆ ಅಂತೇಳಿ ನೇರವಾಗಿ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ಇಲ್ಲಿ ಕ್ರಿಕೆಟ್ ಆರ್ಗನೈಸ್ ಮಾಡಿರೋ ಟೀಮ್ಗೆ ನಾನು ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟು ನಮ್ಮ ರವಿ ಅಣ್ಣ ಹೇಳ್ದಂಗೆ ಅದು ನಿಜಾನೇ, ಇಲ್ಲಿ ನಮ್ಮ ತಾಲೂಕಲ್ಲಿ ಜಾಸ್ತಿ ಜನ ಇದ್ದಾರೆ ಆಡೋರು. ಎಲ್ಲರೂ ಬೇರೆ ಬೇರೆ ಕಡೆ ಹೋಗಿ ಆಡ್ತಾರೆ. ನಮ್ಮ ತಾಲೂಕಲ್ಲಿ ಜಾಗ ಇಲ್ದಿರ ಬೇರೆ ಬೇರೆ ಕಡೆ ಹೋಗಿ ಆಡ್ತಾರೆ. ನನ್ನ ಕ್ಲೋಸ್ ಫ್ರೆಂಡ್ಸು ಆಡ್ತಾರೆ. ಅದು ಇವ್ರು ಹೇಳ್ದಂಗೆ ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಇವ್ರು ಕೇಳಿರೋದ್ರಲ್ಲಿ ಅಟ್ಲೀಸ್ಟ್ 50% ಮಾಡಿದ್ರೇ ತುಂಬ ಯೂಸ್ ಆಗುತ್ತೆ ನಮ್ಮ ತಾಲೂಕಲ್ಲಿರೋರಿಗೆ. ಇದನ್ನು ಇದೇ ಪರವಾಗಿ ಎಲ್ಲ ಯೂತ್ಸ್ನೂ ಒಂದು ಸತಿ ಕುಳಿಸಿ ನಾವು ಒಂದು ಸ್ವಲ್ಪ ಮೀಟಿಂಗ್ ಮಾಡಿ ಎಲ್ಲರಿಗೂ ಹೇಳಿ ಸ್ವಲ್ಪ ಇದನ್ನು ನೆಕ್ಸ್ಟ್ ಪ್ರೊಸೀಜರ್ ಏನಿದೆ ಅಂತ ಮೂವ್ ಮಾಡಿಸ್ಬೇಕು ಅಂತ ಕೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತೇನು ಅತ್ತಿಬೆಲೆ ಕೈಗಾರಿಕಾ ಪ್ರದೇಶ ಕಾರ್ಮಿಕರು ಎಲ್ಲ ಸೇರಿ ಒಗ್ಗೂಡಿ ನಮ್ಮ ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದಲ್ಲಿ ಇವತ್ತು ಕ್ರಿಕೆಟ್ ಟೂರ್ನಿಯನ್ನು ಆಯೋಜನೆ ಮಾಡಿದ್ದೀವಿ. ಎಲ್ಲ ಈ ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದ ಆಲ್ಮೋಸ್ಟ್ ಎಲ್ಲ ಕಾರ್ಪೊರೇಟ್ ಕಂಪ್ನಿಗಳು ಈ ಕ್ರಿಕೆಟ್ನಲ್ಲಿ ಭಾಗವಹಿಸಿದೆ. ಈ ಇಂಡಸ್ಟ್ರಿಯಲ್ ಕ್ರಿಕೆಟ್ ಲೀಗ್ನ ಮುಖ್ಯವಾಗಿ ನನ್ನ ಹಿಂದೆಗಡೆ ಬೆನ್ನೆಲುಬಾಗಿ ನಿಂತಹ ಪಡಾಬಡ ರವಣ್ಣನವರು, ಅದೇ ರೀತಿ ನಮ್ಮ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷರಾದಂತಹ ಮಂಜುನಾಥ್ ದೇವಣ್ಣವರಾಗಿರ್ಬೋದು, ಅದೇ ರೀತಿ ಈಗ ಇದಕ್ಕಿಂತ ಮುಂಚೆ ಬಂದಂಥ ನಮ್ಮ KP ರಾಜಣ್ಣವರು, ಅದೇ ರೀತಿ ಉಸ್ಕೂರ್ ಮಧುರಣ್ಣನವರು, ಮತ್ತೆ ನನ್ನ ಜೊತೆಲಿ ಸದಾ ಈ ಟೂರ್ನಿಯಲ್ಲಿ ಒಂದು 15 ದಿನಗಳಿಂದ ಹಿಂದೆ ಮುಂದೆ ಇದ್ರ ಬಗ್ಗೆ ಸಲಹೆ ಕೊಟ್ಟಂತಹ BJP ಯುವ ಮುಖಂಡರಾದಂತಹ C ಮುರಾಜಣ್ಣವರಾಗಿರ್ಬೋದು. ಆದರೆ ಏನೇ ಆಗಿರಲಿ, ನಾವು ಏನೇ ಕಾರ್ಯಕ್ರಮ ಮಾಡಲಿ, ನಾವು ಹುಟ್ದಾಗ್ಲಿಂದನೂ ಪಡಾಬಡ ರವಿ ಅಂಕಲ್ ಯಾವತ್ತೂ ನಮ್ಮ ಹಿಂದೆನೇ ಇರ್ತಾರೆ, ಅವ್ರ ಜೊತೆಲೇ ಇರ್ತಾರೆ. ಮುಂದಿನ ದಿನಗಳಲ್ಲಿ ಇವತ್ತು ಇದು ಉದ್ದೇಶ ಏನಂತ ಹೇಳಿದ್ರೆ, ಕಾರ್ಮಿಕರೆಲ್ಲ ಒಗ್ಗೂಡಿದ ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದ ವರ್ಕರ್ ಅಸೋಸಿಯೇಷನ್ನ ನಾವು ಸ್ಥಾಪನೆ ಮಾಡಬೇಕಂತ ಯೋಚನೆ ಮಾಡಿದ್ದೀರಿ. ಆಲ್ರೆಡಿ ಹೇಳಿದ್ದೀವಿ ಹಿರಿಯರಿಗೂ. ಈಗ ನೆಕ್ಸ್ಟು ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿ ನಮ್ಮ KP ರಾಜಣ್ಣವರು ಸಹ ಇದೇ ರೀತಿ ಇನ್ನೊಂದು ಮುಂದಿನ ವರ್ಷದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತ ಅವರು ಸಹ ಹೇಳಿದ್ದಾರೆ. ಎಲ್ಲ ಹಿರಿಯರು ಏನು ಸಲಹೆ ಕೊಡ್ತಾರೋ ಅದೆಲ್ಲ ನೋಡಿಕೊಂಡು ಕಾರ್ಮಿಕರಿಗೆ ಯಾವತ್ತೇ ಆಗಲಿ ತೊಂದರೆ ಆದಂಥ ಸಂದರ್ಭಗಳಲ್ಲಿ ಆ ಕಾರ್ಮಿಕ ಭಾಗದಲ್ಲಿ ಯೂನಿಯನ್ಗಳಿರ್ತವೆ, ಒಂದು ಕಂಪ್ನಿಗೆ ಮಾತ್ರ ಸೀಮಿತ ಆಗ್ತಾ ಇತ್ತು. ಇವತ್ತು ಇಡೀ ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದಲ್ಲೇ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳಂದರೆ ಆಶೀರ್ವಾದ, ಸ್ನೈಡರು, ಬೂಲರು ಕಾರ್ಪೊರೇಟ್ ಕಂಪ್ನಿಗಳು. ಹಾಗಾಗಿ ಎಲ್ಲ ಕಂಪನಿಗಳನ್ನು ಸೇರಿ ನಾವು ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದಲ್ಲಿ ಒಂದು ವರ್ಕರ್ಸ್ ಅಸೋಸಿಯೇಷನ್ನ ಕಟ್ತಾ ಇದ್ದೀವಿ. ನಮಗಿಂತ ಮುಂಚಿತವಾಗಿ 15-20 ವರ್ಷಗಳಿಂದನೂ ಈ ಭಾಗದಲ್ಲಿ ಒಂದು ಆಫೀಸನ್ನು ಓಪನ್ ಮಾಡಿಕೊಂಡು ಇಲ್ಲಿ ಕಾರ್ಮಿಕರಿಗೆ ಏನೇ ಸಮಸ್ಯೆ ಆದಂಥವ್ರನ್ನ ಓನರ್ಗಳನ್ನ ಎದುರಿಸಿ ಒಂದು ಶೋಷಿತರ ಪರ ಧ್ವನಿಯಾದಂಥವ್ರೆ ನಮ್ಮ ಪಡಾಬಡ ರವಿ ಅಂಕಲ್. ಇವತ್ತು ಇಲ್ಲಿ ಈ ಕಾರ್ಯಕ್ರಮಕ್ಕೆ ಇಷ್ಟು ಅಚ್ಚುಕಟ್ಟಾಗಿ ನಡೆದೈತೆ ಅಂತ ಹೇಳಿದ್ರೆ ಅದಕ್ಕೆ ಅವರೇ ಕಾರಣ. ಈಗ ಅವರೊಂದು ನಿಲುವು ತಗೊಂಡಿದ್ದಾರೆ. ನಮ್ಮ ಆನೇಕಲ್ ತಾಲೂಕಿನಲ್ಲಿ ಯಾವುದೇ ಹೋಬಳಿ, ಕಸ್ಬಾ ಆಗಿರ್ಬೋದು, ನಮ್ಮ ಅತ್ತಿಬೆಲೆ ಹೋಬಳಿ ಆಗಿರ್ಬೋದು, ಸರ್ಜಾಪುರ ಹೋಬಳಿ ಆಗಿರ್ಬೋದು, ಇಷ್ಟು ಹೋಬಳಿಗಳಲ್ಲಿ ಇಷ್ಟು ದಿವಸ ನಾವು ಯುವಕರು ಏನು ಪರದಾಡ್ತಾ ಇದ್ರೋ ಅದ್ರ ಬಗ್ಗೆ ಒಂದು ಧ್ವನಿ ಎತ್ತಿದ್ದಾರೆ. ಒಂದು ಆಟದ ಮೈದಾನ ಬೇಕು ಅಂತೇಳಿ 10 ಎಕರೆ ಅವ್ರು ಏನೇ ನಿರ್ಧಾರ ತಗೊಂಡು ಈಗ ಸಮಿತಿಗಳನ್ನ ರಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ಸಮಿತಿನೂ ಸಹ ಎಲ್ಲ ನಮ್ಮ ಆನೇಕಲ್ ಭಾಗದ ಎಲ್ಲ ಯುವಕರು ಸೇರಿ ಅವ್ರು ಯಾವ ರೀತಿ ನಮಗೆ ಸೂಚನೆ ಸಲಹೆಗಳು ಕೊಡ್ತಾರೋ ಈ ಥರ ಕೆಲಸ ಮಾಡಿ ಅಂತೇಳಿ, ಆ ಥರ ಅವ್ರು ಯಾವುದೇ ಹೋರಾಟದ ರೂಪುರೇಷೆ ತಗೊಂಡ್ರು ಅವ್ರದ್ದು ನಮ್ಮ ಜೊತೆಲಿ ಅವ್ರು ಯಾವ ಥರ ಇರ್ತಾರೋ ಅದೇ ಥರ ನಾವು ಇರ್ತೀವಿ. ಮಗದೊಮ್ಮೆ ಹಾರ್ಟ್ಫುಲ್ಲಿ ಹೇಳ್ಬೇಕಂದ್ರೆ ಧನ್ಯವಾದಗಳು ಪಡಾಬಡ ರವಿ ಅಂಕಲ್ ಸರ್ಗೆ. ಆಮೇಲೆ ಹೌದು, 100 ಜನಕ್ಕೆ ಇದು ಕೇವಲ ಯಾರೋ ಒಬ್ರಿಗೋಸ್ಕರ ಅಲ್ಲ, ಏನೋ ಅವ್ರ ಮನೆಗೋಸ್ಕರನೋ ಇಲ್ಲ ಪಕ್ಷಕ್ಕೋಸ್ಕರನೋ ಒಂದು ಸಂಘಟನೆಗೋಸ್ಕರನೋ ಅಲ್ಲ. ಈಗ ಅವರು ಒಂದು ಪಕ್ಷದಲ್ಲಿ ಗುರ್ಸ್ಕೊಂಡು ಇವತ್ತು ಯುವಕರ ಬಗ್ಗೆ ಒಂದು ಕಾಳಜಿ ಇಟ್ಟು, ಹೌದು ನಮ್ಮ ಮೈದಾನ ಇಲ್ಲ, ಈಗ ಪೇ ಮಾಡಿ, ಈಗ ನಾವು ಮೊನ್ನೆ ಕೇಳಿದ್ವಿ ಇದನ್ನ ನಡೆಸ್ಬೇಕನ್ನೋ ಒಂದು 30,000 ಕೇಳಿದ್ರಲ್ಲಿ ನೆರಡೂರಲ್ಲಿ. ಹೀಗಾಗಿ ಇದು ದೊಡ್ಡ ಸಮಸ್ಯೆನೇ ಆಗಿದೆ. ಆಮೇಲೆ ಇದು ಹೇಳೋದು ಸರ್ಕಾರಿ ಕಚೇರಿಗಳದ್ದು ಹೇಳಿದ್ರು, ಅವ್ರು ಯಾವುದೇ ರೀತಿ ಅವ್ರು ಯಾವಾಗಲೂ ಯೋಚನೆ ಮಾಡೋದೇ ದಲಿತರ ಪರ, ಶೋಷಿತರ ಪರ. ಯಾರು ಧ್ವನಿ ಇಲ್ಲ ಅಂತ ಹೇಳ್ತಾರೋ ಅವ್ರ ಪರ ನಿಲ್ತಾರೆ. ಅವರು ಏನೇನು ನಿಲ್ಲು ತಗೊಳ್ಳಿ. ಈಗ ಈ ಕಾರ್ಯಕ್ರಮಕ್ಕೆ ನನ್ನ ಬೆನ್ನೆಲುಬಾಗಿ ಬಂದಂತಹ ನನ್ನ ಸಹೋದರರಾದಂಥ ಪ್ರಮೋದ್ ಆಗಿರ್ಬೋದು, ನಮ್ಮ ಅನಿಲ್ ಅವರಾಗಿರ್ಬೋದು, ನನ್ನ ಜೊತೆಲಿ ನಿಂತಹ ಪ್ರದೀಪು ಮತ್ತು ನಮ್ಮ ಆಶೀರ್ವಾದ್ ಘಟಕ, ಮುಖ್ಯವಾಗಿ ಕಿರಣ್ ಆಗಿರ್ಬೋದು, ಓಬಳೇಶ್ ಅಣ್ಣ ಆಗಿರ್ಬೋದು, ನಮ್ಮ ಕೃಷ್ಣಮೂರ್ತಿ ಅಣ್ಣ ಆಗಿರ್ಬೋದು, ಅಂಬರೀಷು, ಕಿರಣ್, ಮಂಜು ಇವರೆಲ್ಲ ಸೇರಿ ಇವತ್ತು ಈ ಕಾರ್ಯಕ್ರಮ ಈ ಮಟ್ಟಕ್ಕಾಗಿದೆ. ಮುಂದಿನ ವರ್ಷದಲ್ಲಿ ಹಿರಿಯರ ಸಲಹೆಗಳ ಮೇರೆಗೆ ನಾವು ಇನ್ನೂ ಅದ್ಭುತವಾದಂತಹ ಟೂರ್ನಿಯನ್ನು ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಜೈ ಭೀಮ್, ವಂದನೆಗಳು. ಇವತ್ತಿನ ಕಾರ್ಮಿಕರು ಆಯೋಜನೆ ಮಾಡಿದ್ದೀವಿ. ಆ ಕಾರ್ಯಕ್ರಮನ ಯಶಸ್ವಿ ಮಾಡೋದಕ್ಕೆ ನಮ್ಮ ತಾಲೂಕಿನ ನಾಯಕರು ಹಾಗೂ ಕ್ರೀಡೆ ವ್ಯಕ್ತಿಗಳು ಬಂದು ಈ ಚಾಲನೆ ಮಾಡಿದ್ದಾರೆ. ತುಂಬ ಧನ್ಯವಾದಗಳು ಅವ್ರು ಬಂದಿದ್ದಕ್ಕೆ. ಆಮೇಲೆ ಈಗ ಅಣ್ಣ ಹೇಳ್ದಂಗೆ ಇಲ್ಲಿ ಮೈದಾನದ ಕೊರತೆ ಇದೆ, ಅವ್ರೇನು ನಿಲುವು ತಗೊಂಡ್ರು ಅದು ನಾವು ಭದ್ರಾಗಿರ್ತೀವಿ ಅಂತ ಹೇಳಿ
ಇವತ್ತೊಂದು ದಿನ ಕಾರ್ಮಿಕರ ಪರವಾಗಿ ಕ್ರೀಡೆಯನ್ನು ಆಯೋಜಿಸಲಾಗಿದೆ. ಎಲ್ಲ ಗಣ್ಯ ವ್ಯಕ್ತಿಗಳು ಬಂದಿದ್ರು, ಅವ್ರವ್ರ ಖುಷಿನ ವ್ಯಕ್ತಪಡಿಸಿದ್ರು. ಒಬ್ರು ಮಾತ್ರ ಅವ್ರ ದುಃಖನ ವ್ಯಕ್ತಪಡಿಸಿದ್ದಾರೆ, ಪಟಭಟ್ ರವಿ ಅಣ್ಣವರು. ಅದೇನಂದ್ರೆ ಕ್ರೀಡೆ ಆಗದ ಫೀಲ್ಡ್ ಇಲ್ಲ. ಮೇಯ್ನಾಗೆ ಆ ಫೀಲ್ಡ್ ಒಂದು ಪಟಭಟ್ ರವಿ ಅಣ್ಣ ಹೇಳ್ದಂಗೆ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ, ಎಚ್ಚರಿಕೆನೂ ಕೊಡ್ತಾ ಇದ್ದಾರೆ. ದಯವಿಟ್ಟು ಇದನ್ನ ಕೈಗೆತ್ಕೊಂಡು ಕ್ರೀಡೆ ಮನೋಭಾವ ಉಳ್ಳಂಥವರಿಗೆ ದಯವಿಟ್ಟು ಒಂದು ಫೀಲ್ಡನ್ನು ಮಂಜೂರು ಮಾಡಿಕೊಡಿ.